ಹೆಲೋ ಗೈಸ್, ಸೊ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3ನ ಯಾರು ಸೆಲೆಕ್ಟ್ ಮಾಡಬೇಕು, ಯಾರು ಸೆಲೆಕ್ಟ್ ಮಾಡಬಾರ್ದು, ಜೊತೆಗೆ ಅದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಆಪ್ಷನ್ನ ಎಡಿಟ್ ಹೆಂಗೆ ಮಾಡೋದು, ಮತ್ತೆ ಫಸ್ಟ್ ರೌಂಡ್ ರಿಲೇಟೆಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನೇನು ಬೇಕು ಅದೆಲ್ಲ ಕೂಡ ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಾಗಿ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಓಕೆನಾ. ಸೊ ಫಸ್ಟು ಚಾಯ್ಸ್ 2 ಬಗ್ಗೆ ನೋಡೋಣ. ಕಂಪ್ಲೀಟ್ ಇನ್ಫಾರ್ಮೇಷನ್ನು ತಮಗೆ ಅಲಾಟ್ ಆಗಿರೋಂಥ ಸೀಟಿಂದು ನೀವು ಸ್ಯಾಟಿಸ್ಫೈಯೂ ಆಗಿಲ್ಲ, ಡಿಸ್ಸ್ಯಾಟಿಸ್ಫೈಯೂ ಆಗಿಲ್ಲ ಅಂತಂದರೆ ಆವಾಗ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡೋದು ಬೆಟರು. ಅಂದರೆ ಏನಪ್ಪ ಅಂದರೆ ತಮಗೆ ಸಿಕ್ಕಿರೋಂಥ ಸೀಟು ತುಂಬ ಇಷ್ಟನೂ ಇಲ್ಲ, ಓಕೆನಾ, ಬಟ್ ಸಿಕ್ಕಿರೋಂಥ ಸೀಟು ತುಂಬ ಬೇಜಾರು ಇಲ್ಲ, ಅಂದರೆ ಇರಲಿ ಪರವಾಗಿಲ್ಲ ಇದಕ್ಕೆ ಸೇರ್ಕೊಬಹುದು ಅಂತ ಆ ಥರ ಸೀಟ್ ಸಿಕ್ಕಿದೆ ಅಂತಂದರೆ ನೀವು ಬೆಸ್ಟು ಚಾಯ್ಸ್ 2 ಸೆಲೆಕ್ಟ್ ಮಾಡೋದು, ಓಕೆನಾ. ಸೊ ಯಾರು ಸೆಲೆಕ್ಟ್ ಮಾಡಬಾರ್ದು ಅಂತಂದರೆ, ಯಾವ ಕೇಸಲ್ಲಿ ಸೆಲೆಕ್ಟ್ ಮಾಡಬಾರ್ದು ಅಂತಂದರೆ, ಇಫ್ ದೇರ್ ಆರ್ ಗುಡ್ ಸೀಟ್ಸ್ ಬಿಲೋ ದಿ ಅಲಾಟೆಡ್ ಸೀಟ್ ಆರ್ ಇಫ್ ದೇರ್ ಆರ್ ಬ್ಯಾಡ್ ಸೀಟ್ಸ್ ಎಬೋವ್ ದಿ ಅಲಾಟೆಡ್ ಸೀಟ್. ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಅಕಸ್ಮಾತ್ SNQ ಕೋಟಾ ಆಗಿತ್ತು ಅಂತಂದರೆ ಅಥವಾ 100% ಇಂಟ್ರೆಸ್ಟ್ ಇತ್ತು ಅಂದರೆ ಅಂಥ ಟೈಮಲ್ಲೂ ಕೂಡ ನೀವು ಈ ಚಾಯ್ಸನ್ನು ಚೂಸ್ ಮಾಡಬಾರ್ದು. ಒಂದು ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ತಮಗೆ 3C ಅಲಾಟ್ ಆಗಿತ್ತು ಅಂದ್ಕೊಳ್ಳಿ, ಅಕಸ್ಮಾತ್ 3C ಮೇಲ್ಗಡೆ ಇರೋಂಥ ಆಪ್ಷನ್ಸು ಬ್ಯಾಡ್ ಆಗಿತ್ತು ಅಂದರೆ ಈ ಥರನೂ ಕೊಟ್ಟಿರ್ತೀರ. ಅಥವಾ ಇನ್ನೂ ಒಂದು ಕೇಸು 3C ಕೆಳಗಡೆ ಇರೋ ಆಪ್ಷನ್ಸು ವೆರಿ ಗುಡ್ ಆಗಿತ್ತು ಅಂದರೆ, ವೆರಿ ಗುಡ್ ಅಂದ್ರೇನು, ತಮಗೆ ತುಂಬ ಇಷ್ಟ ಇತ್ತು ಅಂದರೆ, ಓಕೆನಾ, ಸೇರ್ಕೊಬೇಕು ಅಂದ್ರೆ ಇದರಲ್ಲಿ ಯಾವುದೋ ಒಂದು 4Dನೋ 5Eನೋ ಸಿಕ್ಕುತ್ತೆ ಅಂತಿದೆ, 3C ಸಿಕ್ಬಿಡ್ತು ಅಂತಂದರೆ ಅಂಥ ಟೈಮ್ನಲ್ಲಿ ನೀವು ಚಾಯ್ಸ್ 2ನ ಚೂಸ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಸೊ ಬಿವೇರ್ ಏನಪ್ಪ, ಇಫ್ ಯು ಸೆಲೆಕ್ಟ್ ದಿಸ್ ದಿ ಆಪ್ಷನ್ಸ್ ಬಿಲೋ ದಿ ಅಲಾಟೆಡ್ ಸೀಟ್ ವಿಲ್ ಬಿ ಡಿಲೀಟೆಡ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ತಮಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಾಗುತ್ತೆ ಅಂತಂದರೆ 3C ಕೆಳಗಡೆ ಇರೋಂಥ ಎಲ್ಲ ಆಪ್ಷನ್ಸು ಡಿಲೀಟ್ ಆಗಿಬಿಡುತ್ತೆ, ಮತ್ತೆ ಅದು ಚಾಯ್ಸ್ ಆಪ್ಷನ್ ಎಂಟ್ರಿನಲ್ಲಿ ಬರೋದಿಲ್ಲ, ಓಕೆನಾ. ಸೊ ಎಡಿಟಿಂಗ್ ಆಪ್ಷನ್ಸ್, ಆಪ್ಷನ್ ಎಡಿಟಿಂಗ್ ಹೆಂಗಪ್ಪ ಇಲ್ಲಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ಎಕ್ಸಾಂಪಲ್ 3C ಅಲಾಟ್ ಆಗಿದೆ, ತಾವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಅಂಥ ಟೈಮಲ್ಲಿ ಏನಾಗುತ್ತೆ, ಈ ಸೀಟು ಹೋಲ್ಡ್ ಆಗುತ್ತೆ. ಸೊ ಹೋಲ್ಡ್ ಆದಮೇಲೆ ಏನಾಗುತ್ತೆ ಅಂತಂದರೆ ಕೆಳಗಡೆ ಇರೋದು ಡಿಲೀಟ್ ಆಗ್ಬಿಡುತ್ತೆ, ಅಂದರೆ 4D 5D ಇರೋದಿಲ್ಲ. ಸೊ ಎಡಿಟ್ ಹೆಂಗೆ ಮಾಡ್ಕೊಬೋದು ನೀವು ಅಂತಂದರೆ, ಓನ್ಲಿ ಆಫ್ಟರ್ ಚೂಸಿಂಗ್ ಚಾಯ್ಸಸ್, ಯಾವ್ದಾದ್ರು ಒಂದು ಚಾಯ್ಸು ಅಂದರೆ ಮೇ ಬಿ ಚಾಯ್ಸ್ 2 ಅಥವಾ ಚಾಯ್ಸ್ 3 ಇವೆರಡರಲ್ಲಿ ಒಂದೊಂದು ಚೂಸ್ ಮಾಡ್ಕೊಂಡ ಮೇಲೆ ಮಾತ್ರ ತಮಗೆ ಎಡಿಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಇಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದೀರಾ ಅಂತಂದರೆ, ಈ ಸೀಟ್ ಅಲಾಟ್ ಆಗಿತ್ತು ಅಂದರೆ ನೀವು ಈ 3ರಲ್ಲಿ ಮಾತ್ರ ಎಡಿಟ್ ಮಾಡ್ಕೊಬೋದು. ಅಂತಂದರೆ ಎಡಿಟ್ ಅಂದ್ರೇನು, ಡಿಲೀಟ್ ಮಾಡ್ಬೋದು, ಓಕೆ, ಆ್ಯಡ್ ಮಾಡೋದಕ್ಕೆ ಬರೋದಿಲ್ಲ, ಯಾವುದೇ ಕಾಲೇಜ್ನ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಮತ್ತೆ ರೀಅರೇಂಜ್ ಮಾಡ್ಬೋದು, ಅಂದರೆ ಮೇಲೆ ಕೆಳಗಡೆ, ಅಂದರೆ 3C ತೊಗೊಂಡೋಗಿ ಮೇಲಕ್ಕೆ ಹಾಕ್ಬೋದು, 1 ತೊಗೊಂಬಂದು ಕೆಳಗಡೆ ಹಾಕಬೇಕು, ಓಕೆ, ಆ ಥರ ಏನು ಬೇಕಾದ್ರೂ ಮಾಡ್ಕೊಬೋದು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ನೀವು ಎಡಿಟ್ ಮಾಡೋ ಟೈಮಲ್ಲಿ ಇವಾಗ 3C ಅಲಾಟ್ ಆಗಿತ್ತು ಅಂದ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮೇಲ್ಗಡೆ ಬ್ಯಾಡ್ ಆಪ್ಷನ್ಸ್ನ ಇಟ್ಕೊಳ್ಬೇಡಿ, ಅದನ್ನು ತೊಗೊಂಬಂದು ಕೆಳಗಡೆ ಹಾಕ್ಬೇಡಿ. ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು, ಓಕೆನಾ. ಸೊ ಇಲ್ಲಿ ನೋಡಿ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗೆ ಹೆಂಗೆ ಅಫೆಕ್ಟ್ ಆಗುತ್ತೆ ಚಾಯ್ಸ್ 2 ಅಂತಂದರೆ, ಇಫ್ ಯು ಗೆಟ್ ನೋ ಸೀಟ್ ಇನ್ ಸೆಕೆಂಡ್ ರೌಂಡಲ್ಲಿ ಯಾವುದೇ ಸೀಟ್ ಸಿಕ್ಕಿಲ್ಲ ಅಂತಂದರೆ ಅಂಥ ಟೈಮಲ್ಲಿ ಈ ಹೋಲ್ಡ್ ಮಾಡ್ಕೊಂಡಿರೋಂಥ ಸೇಮ್ ಸೀಟ್ ತಮಗೆ ಸಿಕ್ಕುತ್ತೆ. ಸೊ ಏನಪ್ಪ ಇದು ಸೇಫ್ಟಿ ಆಪ್ಷನ್ ಇದು, ಓಕೆನಾ, ಚಾಯ್ಸ್ 2 ಸೀಟ್ ಹೋಲ್ಡ್ ಮಾಡ್ಕೊಳ್ಳೋದು. ಅದೇನೇ ಅಕಸ್ಮಾತ್ ಸೆಕೆಂಡ್ ರೌಂಡಲ್ಲಿ ಯಾವ್ದಾದ್ರು ಡಿಫ್ರೆಂಟ್ ಸೀಟ್ ಅಲಾಟ್ ಆಗಿತ್ತು ಅಂದರೆ ಆವಾಗ ನಿಮಗೆ ಎರಡರ ಮಧ್ಯೆ ಚಾಯ್ಸ್ ಮಾಡೋದಕ್ಕೆ ಬರೋದಿಲ್ಲ, ಓಕೆನಾ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ 4D ಅಲಾಟ್ ಆಗಿತ್ತು ಅಂದ್ಕೊಳ್ಳಿ ಫಸ್ಟ್ ರೌಂಡಲ್ಲಿ, ಇದನ್ನು ನೀವು ಹೋಲ್ಡ್ ಮಾಡ್ತೀರಾ ಸೀಟು, ಓಕೆ, ಕೆಳಗಡೆ ಡಿಲೀಟ್ ಆಗೋಗುತ್ತೆ. ಇವಾಗ ಸೆಕೆಂಡ್ ರೌಂಡಲ್ಲಿ ಈ 1 2 3 ಯಾವುದೂ ಸಿಕ್ಕಲಿಲ್ಲ ಅಂದರೆ ಅವಾಗ ಈ 4Dನೇ ಸಿಕ್ಕುತ್ತೆ, 4Dಗೆ ಹೋಗ್ಬೋದು. ಅಕಸ್ಮಾತ್ 2B ಸಿಕ್ಬಿಡ್ತು ಅಂದ್ಕೊಳ್ಳಿ, ಆವಾಗ ನಿಮಗೆ ಇವೆರಡರ ಮಧ್ಯ ಚೂಸ್ ಮಾಡ್ಕೊಳ್ಳೋ ಆಪ್ಷನ್ ಸಿಗೋದಿಲ್ಲ. ಅಂತಂದರೆ ಹೈಯರ್ ಪ್ರಯಾರಿಟಿ ಯಾವುದಿದೆ ಅದಕ್ಕೆ ಕಂಪಲ್ಸರಿಲಿ ಹೋಗಬೇಕು. ಆವಾಗ ನಿಮ್ಗೆ 2B ಸಿಕ್ತು ಅಂದರೆ ನಾನು 4Dಗೆ ಹೋಗ್ತೀನಿ ಅಂದರೆ ಬರೋದಿಲ್ಲ, 2Bಗೆ ಹೋಗಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಮೇಲ್ಗಡೆ ಬ್ಯಾಡ್ ಆಪ್ಷನ್ಸ್ನ ಇಟ್ಕೊಬೇಡಿ, ಅಕಸ್ಮಾತ್ ಅದು ಸಿಕ್ಬಿಡ್ತು ಅಂದರೆ ಬಹಳ ಕಷ್ಟ ಆಗುತ್ತೆ, ಅದಕ್ಕೆ ಹೋಗಬೇಕಾಗುತ್ತೆ. ಇಲ್ಲ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಬೇಕಾಗುತ್ತೆ, ಇಲ್ಲ ಸೀಟ್ ಹೋಲ್ಡ್ ಮಾಡ್ಕೊಂಡಲೇ ಆಪ್ಷನ್ 3 ಚೂಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ, ಅವಾಗ ಚಾಯ್ಸ್ 3 ಚೂಸ್ ಮಾಡಬೇಕಾಗುತ್ತೆ ಸೆಕೆಂಡ್ ರೌಂಡಲ್ಲೂ ಕೂಡ, ಓಕೆನಾ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ನೆಕ್ಸ್ಟು SNQ ಕೋಟಾ ಸಿಗೋವಂಥ ಚಾನ್ಸಸ್ ಯಾವಾಗ ಜಾಸ್ತಿ ಆಗುತ್ತೆ ಅಂತಂದರೆ, ತಮಗೆ ಯಾವುದೋ ಒಂದು ಸೀಟ್ ಇಷ್ಟ ಇದೆ ಅಂದ್ಕೊಳ್ಳಿ, ಅದನ್ನು ಫಸ್ಟ್ ಪ್ರಯಾರಿಟಿ ಅಥವಾ ಸೆಕೆಂಡ್ ಪ್ರಯಾರಿಟಿ ಕೊಡಿ, ಆವಾಗ ಸಿಕ್ಕುವಂಥ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. SNQ ಸೆಕೆಂಡ್ ರೌಂಡಲ್ಲಿ SNQ ಸಿಕ್ಕೋದು ತುಂಬ ಕಷ್ಟ, ಓಕೆನಾ. ಸೊ ಅದೊಂದು ಫ್ಯಾಕ್ಟು. ಸೊ ನೆಕ್ಸ್ಟು ಎಡಿಟಿಂಗ್ ಆಪ್ಷನ್ಸು, ಯು ಕ್ಯಾನ್ ಡಿಲೀಟ್ ದ ಸೀಟ್ಸ್ ಬಟ್ ಯು ಕ್ಯಾಂಟ್ ಆ್ಯಡ್ ಅದರ್ ಸೀಟ್ಸು, ಇದು ಹೇಳಿದ್ದೀನಿ ಆಗಲೇ. ಸೊ ಬೆಟರ್ ಟು ಡಿಲೀಟ್ ಆಲ್ ಬ್ಯಾಡ್ ಸೀಟ್ಸ್ ದಟ್ ಎಬೋವ್ ದಿ ಅಲಾಟೆಡ್ ಸೀಟ್ ಅಂತಂದರೆ ಎಕ್ಸಾಂಪಲ್ ನೋಡ್ರಪ್ಪ. ಇವಾಗ 4D ಅಲಾಟ್ ಆಗಿತ್ತು ಅಂದ್ಕೊಳ್ಳಿ, ಅಕಸ್ಮಾತ್ ಮಿಸ್ ಆಗಿ ನೀವು
2B ಬ್ಯಾಡ್ ಸೀಟ್ ಕೊಟ್ಟಿದ್ರು ಅಂದ್ಕೊಳ್ಳಿ, ದಯವಿಟ್ಟು ಇದನ್ನ ಎಡಿಟಿಂಗ್ ಟೈಮಲ್ಲಿ ಡಿಲೀಟ್ ಮಾಡಬೇಡಿ, ಝೀರೋ ಹೊತ್ಬಿಟ್ಟು, ಓಕೆನಾ. ಸೊ ಯಾಕೆ ಅಂತಂದ್ರೆ ಅಕಸ್ಮಾತ್ ಇದೇನಾದ್ರು 2B ಅಲಾಟ್ ಆಯಿತು ಅಂದ್ಕೊಳ್ಳಿ, ಅವಾಗ ಇದಕ್ಕೆ ಹೋಗಬೇಕಾಗುತ್ತೆ, ಇಲ್ಲ ಮತ್ತೆ ಚಾಯ್ಸ್ 3 ಚೂಸ್ ಮಾಡಬೇಕಾಗುತ್ತೆ. 4D ಅವಾಗ ಮತ್ತೆ ತಮಗೆ ಚೂಸ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಬ್ಯಾಡ್ ಆಪ್ಷನ್ಸ್ ಇದ್ದರೆ ಡಿಲೀಟ್ ಮಾಡಬೇಡಿ, ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಹೋಗೋಕ್ಕಿಂತ ಮುಂಚೆ ತಾವು ನಮ್ಮ ಸ್ಪೋಕನ್ ಇಂಗ್ಲೀಷ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕನ್ನು ಪಿನ್ಡ್ ಕಾಮೆಂಟ್ಸ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಯಾಕಪ್ಪ ಅಂತಂದರೆ ತಮಗೆ ಇಂಗ್ಲೀಷ್ ಇಂಜಿನಿಯರಿಂಗ್ನಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಸ್ಪೋಕನ್ ಇಂಗ್ಲೀಷ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ. ಸೊ ನೆಕ್ಸ್ಟು ಚಾಯ್ಸ್ 3 ರಿಲೇಟೆಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಇವಾಗ. ಸೊ ಇಫ್ ಯು ಆರ್ ಡಿಸ್ಸ್ಯಾಟಿಸ್ಫೈಡ್ ವಿತ್ ದಿ ಅಲಾಟೆಡ್ ಸೀಟ್, ಅಂದರೆ ಅಲಾಟೆಡ್ ಸೀಟ್ 100% ನೋಡಿ, 99% ಅಲ್ಲ, 100% ಇಷ್ಟ ಇಲ್ಲ ನನಗೆ ಹೋಗೋಕ್ಕೆ ಅಂದರೆ, ಅಥವಾ if there is a desired seat below the allotted seat, then you have to choose this. ಅಂದರೆ ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, 3C ಅಲಾಟ್ ಆಗಿತ್ತು ಅಂದ್ಕೊಳ್ಳಿ, 3C ಒಂಚೂರು ಇಷ್ಟ ಇಲ್ಲ ಅಂದರೆ ಅವಾಗಲೂ ಚಾಯ್ಸ್ 3 ಚೂಸ್ ಮಾಡ್ಕೊಳ್ಳಿ. ಅಥವಾ 3C ಕೆಳಗಡೆ ಒಂದು 4D ಅಥವಾ 5E ಬೆಟರ್ ಇತ್ತು ಅಂದರೆ, ಅಥವಾ 4D 5E ಹೋಗೋಕ್ಕೆ ಇಷ್ಟ ಇತ್ತು ಅಂದರೆ, ಅಂಥ ಟೈಮಲ್ಲಿ ಚಾಯ್ಸ್ 3ನ ಚೂಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ಬಿವೇರ್ ಏನಪ್ಪ ಅಂತಂದರೆ, ದಿ ಅಲಾಟೆಡ್ ಸೀಟ್ ವಿಲ್ ಬಿ ಡಿಲೀಟೆಡ್. ಅಲಾಟೆಡ್ ಸೀಟ್ ಅಂದರೆ 4D ತಾವು ಅಲಾಟ್ ಆಗಿರುತ್ತಲ್ಲ, ಚಾಯ್ಸ್ 3 ಚೂಸ್ ಮಾಡಿದ್ರೆ ಡಿಲೀಟ್ ಆಗಿಬಿಡುತ್ತೆ, ಮಿಕ್ಕಿದೆಲ್ಲ ಇರುತ್ತೆ, ಓಕೆನಾ. 1 2 3 5 ಇರುತ್ತೆ, ಬಟ್ 4D ಮಾತ್ರ ಡಿಲೀಟ್ ಆಗಿಬಿಡುತ್ತೆ, ಓಕೆನಾ. ಸೊ ಇಫ್ ಯು ಆರ್ 101% ಶೂರ್ ದಟ್ ಯು ವಿಲ್ ಗೆಟ್ ಅನ್ ಅದರ್ ಸೀಟ್, ದೆನ್ ಓನ್ಲಿ ಆಪ್ಟ್ ದಿಸ್, ಅದರ್ವೈಸ್ ಇಟ್ಸ್ ಎ ಬಿಗ್ ರಿಸ್ಕ್. ಆ್ಯಕ್ಚುಲಿ ಇದು ತುಂಬ ದೊಡ್ಡ ರಿಸ್ಕು. ಯಾಕಪ್ಪ ಅಂತಂದರೆ ಅಕಸ್ಮಾತ್ ಇವಾಗ ಸಿಕ್ಕಿರೋ ಸೀಟ್ನು ಡಿಲೀಟ್ ಮಾಡಿಬಿಡ್ತೀರಾ ಅಂತ ಅಂದ್ಕೊಳ್ಳಿ, ಚಾಯ್ಸ್ 3 ಚೂಸ್ ಮಾಡಿ. ಇವಾಗ ಈ 1 2 3 5 4ರಲ್ಲಿ ಒಂದಾದರೂ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕೋ ಅಂಥದ್ದು ಇರಬೇಕು. ಸಿಕ್ಕೋ ಅಂಥದ್ದಿಲ್ಲ ಅಂತಂದರೆ ಏನಾಗುತ್ತಪ್ಪ ಅಂತಂದರೆ ಯಾವುದೂ ಸೀಟ್ ಅಲಾಟ್ ಆಗೋದಿಲ್ಲ ಆಮೇಲೆ. ಸೊ ಹಾಗಾಗಿ ನಾನು ಮುಂಚೆನೂ ಕೂಡ ಭಾಳಷ್ಟು ಸತಿ ವಾರ್ನ್ ಮಾಡಿದ್ದೀನಿ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ, ಕೆಳಗಡೆ ಸೇಫ್ ಸೀಟ್ ಕೊಟ್ಟಿರಬೇಕು ಅಂತ. ಸೊ ಅದನ್ನು ಕೊಟ್ಟಿದ್ದೀರಾ ಅಂತಂದರೆ, ಅಡ್ವೈಸನ್ನು ಫಾಲೋ ಮಾಡಿದ್ದೀರಾ ಅಂತಂದರೆ ತಮಗೇನು ತೊಂದರೆ ಆಗೋದಿಲ್ಲ, ಓಕೆನಾ. ಸೊ ಡೋಂಟ್ ಆಪ್ಟ್ ದಿಸ್ ಇಫ್ ನಿಮಗೆ SNQ ಸೀಟ್ ಅಲಾಟ್ ಆಗಿತ್ತು ಅಂದರೆ ಫಸ್ಟ್ ರೌಂಡಲ್ಲಿ, ಅಥವಾ ಇಫ್ ಯು ಆರ್ ಅನ್ಶೂರ್, ನಿಮಗೆ ಶೂರ್ ಇಲ್ಲ ಅಂತಂದರೆ, ಅಂದರೆ ಇದಕ್ಕೆ ಹೋದರೂ ಹೋಗ್ಬೋದು ಅಂತ ಆ ಥರ ಇತ್ತು ಅಂದರೆ ತಾವು ಚಾಯ್ಸ್ 2 ಚೂಸ್ ಮಾಡ್ಕೊಳ್ಳೋದು ಬೆಟರು. SNQ ಇತ್ತು ಅಂದರೆ ಚಾಯ್ಸ್ 1 ಬೆಟರು, ಓಕೆನಾ. ಸೊ ಅಂಥ ಟೈಮಲ್ಲಿ ಚಾಯ್ಸ್ 3 ಚೂಸ್ ಮಾಡಬೇಡಿ, ಓಕೆ. ಎಡಿಟಿಂಗ್ ಆಪ್ಷನ್ಸ್ ಬಂದ್ಬಿಟ್ಟು ಯು ವಿಲ್ ಬಿ ಅಲೋಡ್ ಟು ರಿಅರೇಂಜ್ ಆಲ್ ದಿ ಆಪ್ಷನ್ಸ್. ಡಿಲೀಟ್ ಯಾವುದಾಗಿರುತ್ತೆ ನೋಡಿ, ಅದನ್ನು ಬಿಟ್ಟು ಮಿಕ್ಕಿದ ಎಲ್ಲಾವುದು ಕೂಡ ರೀಅರೇಂಜ್ ಮಾಡ್ಕೊಬಹುದು, ಓಕೆನಾ. ಓಕೆ, ನೆಕ್ಸ್ಟು make sure that you put all good seats above the probable desired option, otherwise it will be very risky. ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಪ್ಪ, ಓಕೆ. ಸೊ 4D ಸಿಕ್ಕಿತ್ತು, ಚಾಯ್ಸ್ 3 ಚೂಸ್ ಮಾಡಿದ್ರಿ, 4D ಡಿಲೀಟ್ ಆಯಿತು. ಇವಾಗ ತಮಗೆಲ್ಲ ಐಡಿಯಾ ಏನಿದೆ, 5E ನನಗೆ 100% ಸಿಕ್ಕುತ್ತೆ ಅಂತ ಅಂದ್ಕೊಳ್ಳಿ, ಓಕೆ. 5E 100% ಸಿಕ್ಕುತ್ತೆ, ಇದು ನನಗೆ ಇಷ್ಟನೂ ಇದೆ ಅಂದ್ಕೊಳ್ಳಿ. ಅಂಥ ಟೈಮಲ್ಲಿ ಏನು ಮಾಡಿ, ಮೇಕ್ ಶೂರ್ ಈ 3ರಲ್ಲಿ ಯಾವುದು ಕೂಡ ಬ್ಯಾಡ್ ಆಪ್ಷನ್ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಯಾಕೆಂದರೆ ಇದೇ 2B ಬ್ಯಾಡ್ ಇದೇ ಸಿಕ್ಬಿಡ್ತು ಅಂದ್ಕೊಳ್ಳಿ ಸೆಕೆಂಡ್ ರೌಂಡಲ್ಲಿ ಏನೋ ಅಚಾನಕ್ಕಾಗಿ, ಅಂಥ ಟೈಮಲ್ಲಿ ಒಳ್ಳೆ ಆಪ್ಷನ್ ಕೆಳಗಡೆ ಇದ್ದರೂ ಉಪಯೋಗ ಇಲ್ಲ, ಹಾಗಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಅಂಥದ್ದನ್ನು ನೋಡಿ ಡಿಲೀಟ್ ಮಾಡಬೇಡಿ, ಓಕೆನಾ. ಸೊ ಇದರೊಂದಿಗೆ ಈ ಒಂದು ವೆರಿ ಇಂಪಾರ್ಟೆಂಟ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ತಮ್ದು ಏನೇ ಡೌಟ್ಸ್ ಇದ್ರೂ ಕೂಡ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ರಿಲೇಟೆಡ್ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆದಷ್ಟು ರಿಪ್ಲೈ ಮಾಡ್ತೀನಿ. ಇಲ್ಲ ಅಂತಂದರೆ ಡೀಟೇಲ್ಡ್ ವಿಡಿಯೋ ಕೂಡ ಮಾಡಾಕ್ತೀನಿ ತಮ್ಮ ಕಾಮೆಂಟ್ಸಿಗೆ ಆನ್ಸರ್ ಮಾಡ್ತಾ, ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಕ್ಲೆವರ್ ವೆಂಟ್.